ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗೇರಿ. ಕುಷ್ಟಗಿ ನಗರ ಸೌಂದರ್ಯೀಕರಣ ಎಂದರೆ ಅಳತೆಗೆ ಸಿಗದ ರಸ್ತೆಗಳು, ಮಧ್ಯದಲ್ಲಿ ಡಿವೈಡರ್, ಅದರೊಳಗೆ ಬೆಳಗ್ಗೆ ಬಂದಾಗುವ ಹೈ ಮಾಸ್ಟ್ ಸ್ಟ್ರೀಟ್ ಲೈಟ್, ನೆಟ್ಟ ಅಲ್ಲೊಂದು ಇಲ್ಲೊಂದು ಅಳಿದುಳಿದ ಅಲಂಕಾರ ಗಿಡಗಳು ಹೊರ ಊರಿನವರಿಗೆ ಕಾಣುವ ಬಾಹ್ಯ ಸೌಂದರ್ಯ ಅಷ್ಟೇ. ಆದರೆ ರಸ್ತೆಗಳ ಪಕ್ಕದಲ್ಲಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಅನಾಥವಾಗಿರುವ ಚರಂಡಿಗಳು. ಹೌದು, ಕುಶಿನಗರದ ಬಾಹ್ಯ ಸೌಂದರ್ಯಕ್ಕೆ ಮುಖ್ಯ ರಸ್ತೆಗಳಿವೆ. ಬದಿಯಲ್ಲಿ ಚರಂಡಿಗಳು ಅವೈಜ್ಞಾನಿಕ ಸ್ಥಿತಿಯಲ್ಲಿವೆ. ಕೆಲ ಕಡೆಗಳಲ್ಲಿ ಇದ್ದರೂ ಇಲ್ಲದಂತಿವೆ. ಇನ್ನು ಕೆಲ ಕಡೆ ಪ್ರಭಾವಿಗಳ ಅಟ್ಟಹಾಸಕ್ಕೆ ಕಣ್ಮರೆಯೂ ಆಗಿವೆ. ಈ ಬಗ್ಗೆ ಸ್ಥಳೀಯ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ಸಲ್ಲಿಸುತ್ತಿರುವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಮಳೆ ನೀರು ಹಾಗೂ ವಾರ್ಡ್ಗಳ ಒಳಗಿನ ಚರಂಡಿಗಳು ಸಂಪರ್ಕ ಪಡೆಯುವ ಮುಖ್ಯ ಕಾಲುವೆಗಳು ಸಹ ಕಣ್ಮರೆಯಾಗಿವೆ. ಪುರಸಭೆ ವಿಲೇವಾರಿ ಘಟಕಕ್ಕೆ ಸೇರಬೇಕಾದ ಕಸ ಕಡ್ಡಿ, ಪ್ಲಾಸ್ಟಿಕ್ ಚೀಲ, ಬಾಟಲಿ, ಮದ್ಯದ ಪೌಚ್ ಸೇರಿದಂತೆ ಜನಕ್ಕೆ ಬೇಡವಾಗಿ ಎಸೆದ ತ್ಯಾಜ್ಯ ಕಾಲುವೆಗಳನ್ನೇ ನುಂಗಿಬಿಟ್ಟಿವೆ. ಜೊತೆಗೆ ಕೆಲ ಖಾಸಗಿಯವರಿಗೆ ಸೇರಿದ ವಾಣಿಜ್ಯ ಮಳಿಗೆಗಳು ಸಹ ನುಂಗಿ ಮೇಲೆ ಕುಳಿತಿವೆ. ಎಲ್ಲದೋಪ ಚರಂಡಿ ಎಂದು ಓಣಿ ಒಳಗಿನ ಸಣ್ಣ ಕಾಲುವೆ ಜಾಡು ಹಿಡಿದು ಬಂದಾಗ ಸುಳಿವು ಸಿಕ್ಕ ಮುಖ್ಯ ರಸ್ತೆಗಳು, ಕಾಲುವೆಗಳು ವೀಕ್ಷಕರೇ ಇಂತಿವೆ ನೋಡಿ. ರಾಷ್ಟ್ರೀಯ ಚತುಷ್ಪಥ ಹೆದ್ದಾರಿ ಮೇಲ್ಸೇತುವೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರದಿಂದ ಬಸವೇಶ್ವರ ವೃತ್ತದವರೆಗಿನ ಡಿವೈಡರ್ ರಸ್ತೆಯ ಎಡಕ್ಕೆ ಮತ್ತು ಬಲಕ್ಕೆ ಎರಡೂ ಬದಿಯ ಚರಂಡಿಗಳು, ಹಾಗೆ ಅಲ್ಲಿಂದ ಡಿವೈಡರ್ ರಸ್ತೆ ಮಾರುತಿ ವೃತ್ತ ಮಾರ್ಗವಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರೀಯ ಬಸ್ ನಿಲ್ದಾಣದವರೆಗೂ, ಹಾಗೆ ಮುಂದೆ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲ್ಲಯ್ಯ ವೃತ್ತದವರೆಗಿನ ಡಿವೈಡರ್ ರಸ್ತೆಯ ಎಡಕ್ಕೆ ಮತ್ತು ಬಲಕ್ಕಿನ ಚರಂಡಿಗಳು, ಹಾಗೂ ಮಾರುತಿ ವೃತ್ತದಿಂದ ಕನಕದಾಸ್ ವೃತ್ತ ಡಿವೈಡರ್ ರಸ್ತೆ, ಹಂಗ ಸ್ವಲ್ಪ ಮುಂದಕ್ಕೆ ಸಿನಿಮಾ ಟಾಕೀಸ್ ವರೆಗಿನ ಗಜೇನ್ಗಡ ಮುಖ್ಯ ರಸ್ತೆ ಎಡಕ್ಕೆ ಮತ್ತು ಬಲಕ್ಕಿನ ಚರಂಡಿಗಳು, ಹಂಗ ಇನ್ನೂ ಸ್ವಲ್ಪ ಹಳ್ಳಿ ಒಂದು ಕನಕದಾಸ್ ವೃತ್ತದಿಂದ ಹೈದರಲಿ ಟಿಪ್ಪು ಸುಲ್ತಾನ್ ವೃತ್ತದ ರಸ್ತೆ ಎಡಕ್ಕೆ ಮತ್ತು ಬಲಕ್ಕಿನ ಚರಂಡಿ ಅಷ್ಟ ಅಲ್ರಿ, ಅಲ್ಲೇ ಪುರಸಭೆಯಿಂದ ಮುಂದಿನ ಡಿವೈಡರ್ ರಸ್ತೆ ಇದೆಯಲ್ಲ, ಹಾಗೆ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತ, ಬಸವೇಶ್ವರ ವೃತ್ತದವರೆಗಿನ ಡಿವೈಡರ್ ರಸ್ತೆಯ ಎಡಕ್ಕೆ ಮತ್ತು ಬಲಕ್ಕಿನ ಚರಂಡಿ ಅಲ್ಲೋ ಇಲ್ಲೋ ಚೂರುಪಾರು ಕಾಣ್ತಾವ. ಆದ್ರೆ ಎಂಥ ಮಳೆ ಬಂದ್ರೂ ಮಳೆ ನೀರು ಮಾತ್ರ ಕಾಲುವೆ ಸ್ಥಿತಿ ಕಂಡು ಅವುಗಳ ದಂಡೆಕ ಹೋದ ರಸ್ತೆ ಮ್ಯಾಲ ಅಕ್ಕಪಕ್ಕದ ಮನ್ಯಾಗ ಹರಿದು ಜಲಾವೃತ ಮಾಡ್ತಾವ. ಜನ ಆ ಯಾತನೆ ಏನು ಪಡ್ತಾರಲ್ಲ ಅವ್ರ ಸ್ಥಿತಿ ಹೇಳ್ತಿರ್ಲಿ. ಎಲ್ಲೆಲ್ಲಪ್ಪ ಜಲಾವೃತ ಅಂತಿಲ್ಲ. 4ನೇ ವಾರ್ಡ್ ಪಲ್ಲಾನಂತ ವಾರ್ಡ್ ಪ್ರದೇಶ, 7ನೇ ವಾರ್ಡ್ ರಾಯಬಾಗಿ ಲೇಔಟ್ ವಾಸವಿನಗರ ಶಾಖಾಪುರ ರಸ್ತೆ, ಹಳೆ ನೆರೆಬೆಂಚಿ ರಸ್ತೆ ನಡುವಿನ ಪ್ರದೇಶದ ಕೂಲಿ ಕಾರ್ಮಿಕರ ಸಣ್ಣ ಪುಟ್ಟ ಮನೆಗಳು ಜಲಾವೃತ ಆಗ್ತಾವ್ರಿ. ಅದ ತರನ ಗಜೇನ್ಗಡ ಮುಖ್ಯ ರಸ್ತೆ ಬದಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆನೂ ಬಿಡದ ಈ ಮಳೆ ನೀರು ಹಂಗ ಆಸ್ಪತ್ರೆ ಮುಂದಿನ ಖಾಸಗಿಯವರ ಮಳಿಗೆಗಳಿಗೂ ನುಗ್ತಾವ. ಅದೇ ರೀತಿನ 23ನೇ ವಾರ್ಡ್ ತೆಗಿನೋಡಿ ಮನೆಗಳು ಜಲಾವೃತವಾದಾಗಿನ ಕತಿ ಹೇಳ್ತಿರುದ್ರಿ. ಮುಂದುಗಡೆ ಸಾರ್ವಜನಿಕ ಆಸ್ಪತ್ರೆ ಕುಷ್ಟಗಿ, ಇದರ ಮುಂದುಗಡೆ ಇರ್ತಕ್ಕಂಥ ಚರಂಡಿ ತಿಂಗಳಾನಗಟ್ಟಲೆ ಆದ್ರೂ ಚರಂಡಿಯನ್ನು ದುರಸ್ತಿ ಮಾಡೋದಿಲ್ಲ, ಕಸವನ್ನು ತೆಗೆಯೋದಿಲ್ಲ, ತೆಗೆದ್ರೂ ತಿಂಗಳಾನಗಟ್ಟಲೆ ಇಲ್ಲೇ ಬಿಸಾಕ್ತಾರೆ. ಹೀಗಾಗಿ ಸರ್ಕಾರ ದವಾಖಾನೆಗೆ ಬರ್ತಾ ರೋಗಿಗಳು ತುಂಬ ಅಸ್ವಸ್ಥ ಇದೆ. ಇದನ್ನು ಕ್ರಮದಾಗಿತ್ತು ವಿನಂತಿ. ವೀಕ್ಷಕರೇ, ಈ ಕುರಿತು ಕುಷ್ಟಗಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಅವರು ಬರುವ ಭಾನುವಾರದ ನಂತರ ನಗರದ ಎಲ್ಲಾ ಪ್ರಮುಖ ರಸ್ತೆಗಳ ಬದಿಯಲ್ಲಿರುವ ಮುಚ್ಚಿಕೊಂಡಿರುವ ಚರಂಡಿಗಳನ್ನು ಕ್ರೇನ್ ಯಂತ್ರದ ಮುಖಾಂತರ ತೆಗೆಸುತ್ತೇನೆ. ಜೊತೆಗೆ ರಸ್ತೆಗಳಲ್ಲಿ ಧೂಳು ಹರಡಿದೆ, ಧೂಳು ತೆರವುಗೊಳಿಸುವ ಯಂತ್ರ ದುರಸ್ತಿಯಲ್ಲಿದ್ದು ಆದಷ್ಟು ಬೇಗ ಯಂತ್ರ ಸರಿಪಡಿಸಿ ಧೂಳನ್ನು ಸಹ ತೆಗೆಸುತ್ತೇನೆ ಎಂದು ತಿಳಿಸಿದ್ದಾರೆ. ಕಾದು ನೋಡಬೇಕು.